ತುಡರುಮ್ ತರುಣ್ ಮೂರ್ತಿ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ. ಮೋಹನ್ಲಾಲ್ ಶೋಭನಾ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ತುಡರುಮ್ ಸಿನಿಮಾವು ಯಾವುದೇ ಹೈಪ್ ಕ್ರಿಯೇಟ್ ಮಾಡದೆ ರಿಲೀಸ್ ಆದಂಥ ಚಿತ್ರ. ಆದರೆ ರಿಲೀಸ್ ಆಗಿ ಸಖತ್ ಬ್ಲಾಕ್ ಬಸ್ಟರ್ ಆಗೋದಷ್ಟೇ ಅಲ್ಲ, ಈ ವರ್ಷದ ಮಲಯಾಳಂನ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂಥ ಸಿನಿಮಾ ಅಂತ ಹೇಳಿದರೆ ನೀವು ನಂಬಲೇಬೇಕು ಸ್ನೇಹಿತರೆ. ಅಂಥದ್ದೇನಿದೆ ಚಿತ್ರದಲ್ಲಿ, ಹೇಗಿದೆ ಚಿತ್ರದ ಮತ್ತು ಅಭಿಮಾನಿಗಳ ರೆಸ್ಪಾನ್ಸ್ ಮತ್ತು ಕಲೆಕ್ಷನ್ ಬಗ್ಗೆ ಕೂಡ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ. ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡಿದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ. ತುಡರುಮ್ ಸದ್ಯ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಸಖತ್ತಾಗಿ ಕೇಳಿ ಬರ್ತಾ ಇರೋ ಸಿನಿಮಾದ ಹೆಸರು. ಹೌದು, ಮೋಹನ್ಲಾಲ್ ಅವರ ಎಲ್2 ಎಂಪುರಾನ್ ಚಿತ್ರದ ಮುಗಿಸಿದ ಮೇಲೆ ತುಡರುಮ್ ಸಿನಿಮಾ ಬಿಡುಗಡೆ ಮಾಡಿದ್ದಾರೆ. ಇನ್ನು ಚಿತ್ರದ ಕಥೆ ಬಗ್ಗೆ ನೋಡೋದಾದರೆ, ಒಂದು ಕಾಲದಲ್ಲಿ ಸಿನಿಮಾಗಳಲ್ಲಿ ಡ್ಯೂಪ್ ಆಗಿ ಕೆಲಸ ಮಾಡ್ತಾ ಇದ್ದ ಷಣ್ಮುಖ ಅಲಿಯಾಸ್ ಬೆಂಜ್ ಅಂದರೆ ನಾಯಕ ಮೋಹನ್ಲಾಲ್ ಅವರು ಚಿತ್ರರಂಗದಿಂದ ದೂರಾಗಿ ತನ್ನ ಹೆಂಡತಿ ಮಕ್ಕಳ ಜೊತೆಗೆ ಕೇರಳದಲ್ಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವನ ಹತ್ರ ಒಂದು ಅಂಬಾಸಿಡರ್ ಕಾರ್ ಇರುತ್ತೆ. ಅವನು ಈ ಕಾರನ್ನು ಎಷ್ಟು ಪ್ರೀತಿಸ್ತಾ ಇರ್ತಾನಂದರೆ, ಕಾರನ್ನು ಅವನು ಬಿಟ್ಟು ಬೇರೆ ಯಾರಿಗೂ ಕೊಡೋದಕ್ಕೆ ಒಪ್ತಾ ಇರೋದಿಲ್ಲ. ಇನ್ನು ಒಮ್ಮೆ ಇದ್ದಕ್ಕಿದ್ದಂತೆ ಈ ಕಾರಲ್ಲಿ ಗಾಂಜಾ ಸಿಕ್ಕಿಬಿಡುತ್ತೆ. ಮತ್ತು ಪೊಲೀಸರು ಕಾರನ್ನು ಸೀಸ್ ಮಾಡ್ತಾರೆ. ನಂತರ ಕಾರನ್ನು ಹೇಗೆ ಬಿಡಿಸ್ಕೋತಾನೆ, ಗಾಂಜಾ ಕಾರಲ್ಲಿ ಹೇಗೆ ಬರುತ್ತೆ ಅನ್ನೋದೇ ಚಿತ್ರದ ಮುಖ್ಯ ಕಥೆಯಾಗಿದೆ. ಇನ್ನು ಚಿತ್ರದ ಪಾಸಿಟಿವ್ ಪಾಯಿಂಟ್ಗಳಂದರೆ, ಸ್ಟೋರಿ ನೋಡೋದಕ್ಕೆ ಸಿಂಪಲ್ ಆಗಿದ್ದರೂ ಕೂಡ ಇದರಲ್ಲಿ ಸಾಕಷ್ಟು ಎಮೋಷನ್ ಮತ್ತು ಥ್ರಿಲ್ಲಿಂಗ್ ಸೀನ್ಗಳನ್ನು ನೋಡ್ಬೋದು. ಡೈರೆಕ್ಷನ್ ಕತೆಗೆ ತಕ್ಕಂತೆ ಸ್ಕ್ರೀನ್ ಪ್ಲೇಯನ್ನು ಕೊಟ್ಟಿದ್ದಾರೆ. ಮೋಹನ್ಲಾಲ್ ಅವರ ನಟನೆ ಬಗ್ಗೆ ಹೇಳೋದೇ ಬೇಡ ಅಂತ ಅನಿಸುತ್ತೆ ಅಲ್ವಾ ಸ್ನೇಹಿತರೆ. ಚಿತ್ರದಲ್ಲಿ ಕಾಮಿಡಿ, ಎಮೋಷನ್ ಮತ್ತು ಫ್ಯಾಮಿಲಿ ಡ್ರಾಮಾಗಳು ಅದ್ಭುತವಾಗಿ ಮೂಡಿ ಬಂದಿವೆ. ಚಿತ್ರದ ಎಡಿಟಿಂಗ್ ಕೂಡ ಚೆನ್ನಾಗಿ ಬಂದಿದೆ. ಮೋಹನ್ಲಾಲ್ ಅವರ ಬೆಂಚ್ ಕ್ಯಾರೆಕ್ಟರ್ ಚಿತ್ರದ ಮತ್ತೊಂದು ಹೈಲೈಟ್ ಅಂತ ಹೇಳಿದರೆ ತಪ್ಪಾಗಲ್ಲ. ಚಿತ್ರದಲ್ಲಿ ನಮಗೆ ಅನೇಕ ಸಸ್ಪೆನ್ಸ್ ಎಲಿಮೆಂಟ್ಗಳು ನೋಡೋದಕ್ಕೆ ಸಿಗ್ತವೆ. ಅಲ್ಲದೆ ಡೈರೆಕ್ಟರ್ ಇಲ್ಲಿ ಕೊನೆಯ ತನಕ ಸಿನಿಮಾನ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಕೂಡ ಹೌದು. ಇನ್ನು ಚಿತ್ರದ ಕೆಲವು ನೆಗೆಟಿವ್ ಪಾಯಿಂಟ್ಗಳಿಗೆ ನೋಡೋದಾದರೆ, ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಅಂತ ಅನಿಸುತ್ತೆ. ಇನ್ನು ಕ್ಲೈಮ್ಯಾಕ್ಸು ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಅನಿಸುತ್ತೆ ಕ್ಲೈಮ್ಯಾಕ್ಸನ್ನು ಇನ್ನೂ ಚೆನ್ನಾಗಿ ಮಿಸ್ಟೀರಿಯಸ್ ಆಗಿ ಮಾಡ್ಬೋದಿತ್ತೇನೋ ಅಂತ ಅನಿಸೋದು ನಿಜ. ಇಷ್ಟನ್ನು ಬಿಟ್ಟು ನೋಡೋದಾದರೆ ಇದೊಂದು ಸದ್ಯ ಮಲಯಾಳಂನಲ್ಲಿ ಬಂದಿರುವಂಥ ಮೋಹನ್ಲಾಲ್ ಅವರ ಬೆಸ್ಟ್ ಸಿನಿಮಾ ಕೂಡ ಹೌದು. ಇನ್ನು ಚಿತ್ರದ ಕಲೆಕ್ಷನ್ ಬಗ್ಗೆ ನೋಡೋದಾದರೆ, ಏಪ್ರಿಲ್ 25ರಂದು ಬಿಡುಗಡೆಯಾಗಿದ್ದ ಈ ಸಿನಿಮಾ ಸುಮಾರು 90 ಕೋಟಿ ಬಜೆಟಲ್ಲಿ ನಿರ್ಮಾಣ ಮಾಡಲಾಗಿದೆ. ಸಿನಿಮಾವು ಇಲ್ಲಿ ತನಕ ಸುಮಾರು 200 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಅಂತ ವರದಿ ಆಗಿದೆ. ಹಿಂದೆ ಕೂಡ ಮೋಹನ್ಲಾಲ್ ಅವರ ಎಲ್2 ಎಂಪುರಾನ್ 250 ಕೋಟಿ ಗಳಿಕೆ ಮಾಡಿತ್ತು. ಅದರ ಬೆನ್ನಲ್ಲಿ ಮತ್ತೊಂದು ಸಿನಿಮಾ 200 ಕೋಟಿ ಕ್ರಾಸ್ ಮಾಡಿರೋದು ಖುಷಿಯ ವಿಚಾರ ಹೌದು. ಇನ್ನು ಚಿತ್ರದ OTT ರೈಟ್ಸ್ ಜಿಯೋ ಹಾಟ್ಸ್ಟಾರ್ ಅವರು 20 ಕೋಟಿ ಕೊಟ್ಟು ಕೊಂಡುಕೊಂಡ ಸುದ್ದಿ ಕೇಳಿ ಬರ್ತಾ ಇದೆ. ಚಿತ್ರವು ಮಲಯಾಳಂ ಜೊತೆಗೆ ಕನ್ನಡ, ತೆಲುಗು, ತಮಿಳ್ ಹಾಗೂ ಹಿಂದಿ ಭಾಷೆಗೂ ಡಬ್ ಆಗಿ OTTಗೆ ಬರ್ತಾ ಇದೆ. ತುಡರಮ್ ಸಿನಿಮಾ ಮೇ 30ರಂದು ಜಿಯೋ ಹಾಟ್ಸ್ಟಾರಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. ಯಾರ್ಯಾರು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿಲ್ವೋ ಅವರು OTTಯಲ್ಲಿ ವೀಕ್ಷಣೆ ಮಾಡಿ. ಇದು ನಿಮಗೆ ಒಂದು ಅದ್ಭುತ ಅನುಭವವನ್ನು ನೀಡೋದು ಗ್ಯಾರಂಟಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.